ನಮಸ್ಕಾರ ಸ್ನೇಹಿತರೆ, ನಾನು ಪ್ರಮೋದ್. ನೀವು ನೋಡ್ತಾ ಇದ್ದೀರಾ GSM ಪ್ರಮೋದ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಶಾರ್ಟ್ಕಟ್ ಡಿವೈಸ್ ಮ್ಯಾನೇಜರ್ನ ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಈ ಒಂದು ಡಿವೈಸ್ ಮ್ಯಾನೇಜರ್ನ ಯೂಸ್ ಏನಿದೆ, ಸೊ ಯಾಕೆ ಇದನ್ನು ನಾವು ಬಳಸೋದ್ರಿಂದ ನಮಗೆ ಮೊಬೈಲ್ ಸಾಫ್ಟ್ವೇರ್ ಕೆಲಸವನ್ನು ಮಾಡ್ತಾ ಇರುವಂಥವ್ರಿಗೆ ಏನು ಬೆನಿಫಿಟ್ ಇದೆ ಹೇಳೋದ್ರ ಬಗ್ಗೆ ನಿಮಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಸೊ ವಿಡಿಯೋದ ಕೊನೆ ತನಕ ನೋಡಿ, ಯಾಕೆಂದರೆ ತುಂಬ ಇಂಪಾರ್ಟೆಂಟ್ ಮಾಹಿತಿ ಈ ಒಂದು ಡಿವೈಸ್ ಮ್ಯಾನೇಜರ್ ಬಗ್ಗೆ ನಾನು ನಿಮಗೆ ಕೊಡಲಿಕ್ಕಿದ್ದೇನೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದಿಷ್ಟೇ, ನೀವು ಮೊದಲ ಬಾರಿಗೆ ನಮ್ಮ ಚಾನಲನ್ನು ವಿಸಿಟ್ ಮಾಡಿದರೆ GSM ಪ್ರಮೋದ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ. ನೀವು ಲೇಟೆಸ್ಟ್ ಅಪ್ಡೇಟ್ಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೋಬೋದು ಅಂತ ಹೇಳ್ತಾ ಈಗ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ಡಿವೈಸ್ ಮ್ಯಾನೇಜರ್ ಏನಿದೆ, ಸೊ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತಂದರೆ, ನೀವೀಗ ನನ್ನ ನಾರ್ಮಲ್ ಡಿವೈಸ್ ಮ್ಯಾನೇಜರ್ನ ನಿಮಗೆ ಓಪನ್ ಮಾಡಿ ಕಾಣಿಸ್ತೀನಿ. ಸೊ ಇಲ್ಲಿ ನಾರ್ಮಲ್ ಡಿವೈಸ್ ಮ್ಯಾನೇಜರ್ ಏನಿದೆ, ನಾವು ಹೇಗೆ ಓಪನ್ ಮಾಡ್ತೀವಿ ಅಂದರೆ, ನಮ್ಮ ಒಂದು ದಿಸ್ PC ಅಥವಾ ಮೈ ಕಂಪ್ಯೂಟರ್ ಅಂತ ಏನಿರುತ್ತೆ ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ಮೇಲೆ ಅಥವಾ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡಿವೈಸ್ ಮ್ಯಾನೇಜರ್ ಮೇಲೆ ನಾವು ಕ್ಲಿಕ್ ಮಾಡ್ತೀವಿ. ಸೊ ಇದು ಓಪನ್ ಮಾಡಿದಾಗ ನಾವು ಇಲ್ಲಿ ಯಾವುದೇ ಒಂದು ಹ್ಯಾಂಡ್ಸೆಟ್ಟನ್ನು ಕನೆಕ್ಟ್ ಮಾಡುವಾಗ, ಸೊ ಇಲ್ಲಿ ನೀವು ಪೋರ್ಟ್ಸಲ್ಲಿ ನೋಡ್ಬೋದು. ಇಲ್ಲಿ ಪೋರ್ಟ್ ಏನಿದೆ, ಈ ಪೋರ್ಟ್ಸ್ ಕೆಲವೊಮ್ಮೆ ಏನಾಗುತ್ತೆ, ನಾವು ಕನೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಹ್ಯಾಂಡ್ಸೆಟನ್ನು ಸ್ವಿಚ್ ಆಫ್ ಮಾಡಿಕೊಂಡು ಹ್ಯಾಂಡ್ಸೆಟನ್ನು ಕನೆಕ್ಟ್ ಮಾಡಿದಾಗ ಇಲ್ಲಿ ಪೋರ್ಟ್ ಕಾಣಿಸುತ್ತೆ. ಈ ಪೋರ್ಟ್ ಕೆಲವೊಮ್ಮೆ ಇಲ್ಲಿ ಅಪಿಯರ್ ಆಗುವಾಗ ತುಂಬ ಟೈಮ್ ತೊಗೊಳುತ್ತೆ. ಇಲ್ಲಿ ತೋರಿಸೋದೇ ಇಲ್ಲ ನಮಗೆ, ಬಟ್ ಇಲ್ಲಿ ಬಂದು ಹೋಗಿರುತ್ತೆ, ಅಂದರೆ ಇದು ಮೂವ್ಮೆಂಟ್ ಆಗಲ್ಲ. ಕೆಲವೊಂದು PC-ನಲ್ಲಿ ಈ ಥರ ಸಮಸ್ಯೆಗಳು ಬರುತ್ತೆ. ಈ ಡಿವೈಸ್ ಮ್ಯಾನೇಜರ್ ಓಪನ್ ಆಗಲಿಕ್ಕೆ ಸ್ವಲ್ಪ ಟೈಮನ್ನು ತಗೊಳುತ್ತೆ. ಸೊ ಇಲ್ಲಿ ನಮಗೆ ಶೋ ಆಗೋದಿಲ್ಲ. ಸೊ ಇದರಿಂದ ಏನಾಗುತ್ತೆ ಅಂದರೆ, ನಮಗೆ ಯಾವ ಹ್ಯಾಂಡ್ಸೆಟ್ ಕನೆಕ್ಟ್ ಆಗಿದೆ ಅಥವಾ ಹ್ಯಾಂಡ್ಸೆಟ್ ಸರಿಯಾಗಿ ಕನೆಕ್ಟ್ ಆಗಿದೆಯೋ ಇಲ್ವೋ ಇದು ಸರಿಯಾಗಿ ತಿಳ್ಕೊಳ್ಳೋಕೆ ನಮಗೆ ಆಗಲ್ಲ. ಹಾಗಾಗಿ ನಾನು ನಿಮಗೆ ಕೊಡ್ತಾ ಇರುವಂಥ ಒಂದು ಡಿವೈಸ್ ಮ್ಯಾನೇಜರ್ ಏನಿದೆ, ಸೊ ಇದು ತುಂಬ ಈಸಿಲಿ ನಿಮಗೆ ತುಂಬ ಈಸಿಯಾಗಿ ಓಪನ್ ಆಗುತ್ತೆ ಮತ್ತು ತುಂಬ ಬೇಗ ನಿಮ್ಮ ಹ್ಯಾಂಡ್ಸೆಟನ್ನು ಡಿಟೆಕ್ಟ್ ಮಾಡಿ ನಿಮಗೆ ಶೋ ಮಾಡುತ್ತೆ. ಸೊ ಈಗ ಕೆಲವೊಂದು ಹ್ಯಾಂಡ್ಸೆಟ್ಟಲ್ಲಿ ಸಮಸ್ಯೆಗಳಿದ್ದಾಗ, ಅಂದರೆ ಅದು ಪೋರ್ಟನ್ನು ತೋರಿಸೋದು ಇಮಿಡಿಯೇಟ್ ಡ್ರಾಪ್ ಮಾಡುತ್ತೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಈ ಡಿವೈಸ್ ಮ್ಯಾನೇಜರ್ ಏನು ಮಾಡುತ್ತೆ, ನಮಗೆ ಈಗ ನಾರ್ಮಲ್ ವಿಂಡೋಸ್ನಲ್ಲಿ ಬರುವಂಥ ಡಿವೈಸ್ ಮ್ಯಾನೇಜರ್ ನಮಗೆ ಡಿಟೆಕ್ಟ್ ಮಾಡುವಾಗ ಸ್ವಲ್ಪ ಪ್ರಾಬ್ಲಮ್ ಕೊಡುತ್ತೆ. ಅದೇ ನಾನೀಗ ನಿಮಗೆ ಒಂದು ಡಿವೈಸ್ ಮ್ಯಾನೇಜರನ್ನು ಕೊಡ್ತಾ ಇದ್ದೀನಿ. ಆ ಡಿವೈಸ್ ಮ್ಯಾನೇಜರ್ಲಿ ನಿಮಗೆ ಪೋರ್ಟ್ ಸರಿಯಾಗಿ ತೋರಿಸುತ್ತೆ, ಜೊತೆಗೆ ಇದರಲ್ಲಿ ಯಾವ IC ಇದೆ ಹೇಳೋದು ಕೂಡ ನಿಮಗೆ ಶೋ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಾಗಾಗಿ ಈಗ ನಾನು ಹೇಗೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು, ಎಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳೋದು ಅಥವಾ ಯಾವ ಥರ ಯೂಸ್ ಮಾಡೋದು ಹೇಳೋದ್ರ ಬಗ್ಗೆ ಈಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಸ್ನೇಹಿತರೆ, ಮೊದಲಿಗೆ ಏನು ಮಾಡಬೇಕು ಅಂದರೆ, ನೀವು ನಮ್ಮ repairmymobiles.org ವೆಬ್ಸೈಟನ್ನು ಓಪನ್ ಮಾಡಬೇಕು. repairmymobiles.org. ಸೊ ಇದರಲ್ಲಿ ನೀವು ಲೇಟೆಸ್ಟ್ ಪೋಸ್ಟ್ ಅಂತ ಏನಿದೆ, ಈ ಲೇಟೆಸ್ಟ್ ಪೋಸ್ಟನ್ನು ನೀವು ಓಪನ್ ಮಾಡಿದರೆ ಇಲ್ಲಿ ನಿಮಗೆ ಡಿವೈಸ್ ಮ್ಯಾನೇಜರ್ದು ಒಂದು ಪೋಸ್ಟನ್ನು ಹಾಕಿದ್ದೀನಿ. ಓಕೆ, ಸೊ ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ಡಿವೈಸ್ ಮ್ಯಾನೇಜರ್ ಇನ್ ಮೊಬೈಲ್ ಸಾಫ್ಟ್ವೇರ್ ಸರ್ವಿಸ್ ವರ್ಷನ್ 0.2. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ಒಂದು ಆರ್ಟಿಕಲ್ ಓಪನ್ ಆಗುತ್ತೆ. ಸೊ ಈ ಆರ್ಟಿಕಲ್ನ ಕೊನೆಗೆ ನೀವು ಇಲ್ಲಿ ಬಂದರೆ, ಸೊ ನಿಮಗೆ ಡೌನ್ಲೋಡ್ ಡಿವೈಸ್ ಮ್ಯಾನೇಜರ್ ಅಂತ ಆಪ್ಷನ್ನ ಕೊಟ್ಟಿದ್ದೀನಿ, ಡೌನ್ಲೋಡ್ ಡಿವೈಸ್ ಮ್ಯಾನೇಜರ್. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಮೀಡಿಯಾ ಫೈರ್ ಲಿಂಕ್ ಬರುತ್ತೆ. ಸೊ ಇದ್ರ ಮೂಲಕ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಡೌನ್ಲೋಡ್ ಮಾಡ್ಕೊಂಡಿರುವಂಥ ಫೈಲ್ ಏನಿದೆಯಲ್ಲ, ಸೊ ಅದು ಜಿಪ್ ಫಾರ್ಮೇಟಲ್ಲಿ ಬರುತ್ತೆ. ಜಿಪ್ ಫಾರ್ಮೇಟಲ್ಲಿ ನಾನೀಗ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಜಿಪ್ ಫಾರ್ಮೇಟಲ್ಲಿ ಬರುತ್ತೆ. ಸೊ ಇದನ್ನು ನೀವೇನು ಮಾಡಬೇಕು, ರೈಟ್ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ ನಂತರ ಸೊ ಅದು ನಿಮಗೆ ಈ ಥರ ಒಂದು ಫೈಲ್ ಬರುತ್ತೆ. ನೀವು ಇಲ್ಲಿ ಡೆಸ್ಕ್ಟಾಪ್ ಮೇಲೆ ನಾನು ಅದನ್ನು ಕಾಪಿ ಮಾಡಿ ಇಟ್ಟಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಡಿವೈಸ್ ಮ್ಯಾನೇಜರ್ ಬೈ GSM ಪ್ರಮೋದ್. ಓಕೆ, ಸೊ ಈ ಒಂದು ಸಾಫ್ಟ್ವೇರ್ ಟೂಲ್ನ ಕ್ರೆಡಿಟ್ ನಾನು ನಮ್ಮ ಇನ್ನೊಬ್ಬ ಯೂಟ್ಯೂಬರ್ ಇದ್ದಾರೆ ಅವರಿಗೆ ಕೊಡ್ತೀನಿ, ಯಾಕೆಂದರೆ ಇದರ ಒರಿಜಿನಲ್ ಕ್ರಿಯೇಟರ್ ಇದ್ದಾರೆ ಅವರು. ಸೊ ಇದು ಹಿಂದಿಯ ಒಬ್ಬರು ಯೂಟ್ಯೂಬ್ ಮೊಬೈಲ್ ಸಾಫ್ಟ್ವೇರ್ ಬಗ್ಗೆ ಮಾಹಿತಿ ಕೊಡುವಂಥ ಅಥವಾ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಬಗ್ಗೆ ಟ್ರೈನಿಂಗ್ ಕೊಡುವಂಥ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನನಗೆ ಸಿಕ್ಕಿರುವಂಥದ್ದು. ಸೊ ಅವರಿಗೆ ಈ ಕ್ರೆಡಿಟನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಸೊ ಮೊಬೈಲ್ ಡಾಕ್ಟರ್ ಇದು ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಓಕೆ, ಸೊ ಅಲ್ಲಿ ನನಗೆ ಸಿಕ್ಕಿರುವಂಥದ್ದು ಇದು. ಸೊ ಈ ಒಂದು ಫೈಲ್ ಏನಿದೆ ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಡಬಲ್ ಕ್ಲಿಕ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ನಾನು ಆಲ್ರೆಡಿ ಇದನ್ನು ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಇನ್ಸ್ಟಾಲ್ ಮಾಡಿದ ನಂತರ ನಿಮ್ಮ ಒಂದು ಕಂಪ್ಯೂಟ್ರಲ್ಲಿ ಈ ಥರ ಒಂದು ಟೂಲ್ ಕಾಣುತ್ತೆ, ಡೆಸ್ಕ್ಟಾಪ್ ಮೇಲೆ ಈ ಥರ ಒಂದು ಶಾರ್ಟ್ಕಟ್ ಕ್ರಿಯೇಟ್ ಆಗುತ್ತೆ. ಸೊ ಇದನ್ನು ನೀವು ಓಪನ್ ಮಾಡಿದಾಗ ನಮಗೆ ಸ್ಕ್ರೀನಲ್ಲಿ ಈ ಥರ ಒಂದು ಟೂಲು ಬೇಗ ಓಪನ್ ಆಗುತ್ತೆ. ಡಿವೈಸ್ ಮ್ಯಾನೇಜರ್ ನೀವು ತುಂಬ ಎಲ್ಲೆಲ್ಲೋ ಹುಡುಕಬೇಕಂತ ಇಲ್ಲ, ಬೇಗ ಇದು ಓಪನ್ ಆಗುತ್ತೆ. ಸೊ ಈಗ ನೋಡಿ ಸ್ನೇಹಿತರೆ, ಇಲ್ಲಿ ನಮಗೆ
ಎಷ್ಟು ಬೇಗ ಹ್ಯಾಂಡ್ಸೆಟ್ ಡಿಟೆಕ್ಟ್ ಆಗುತ್ತೆ ಅಂತಂದರೆ, ನಾನು ಸ್ವಿಚ್ ಆಫ್ ಮಾಡಿ ಈಗ ಹ್ಯಾಂಡ್ಸೆಟನ್ನು ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಕನೆಕ್ಟ್ ಮಾಡ್ತಾ ಇದ್ದಾಗೇ ನೋಡಿ ಇಲ್ಲಿ ನೀವು ನೋಡ್ಬೋದು, ನೋಡಿ ಈಗ ಇಲ್ಲಿ ಮೀಡಿಯಾಟೆಕ್ USB ಪೋರ್ಟ್ ಅಂತ ಕಾಣಿಸುತ್ತೆ. ಹಾಗೆ ನೀವು ಇಲ್ಲಿ ಐಕಾನ್ ನೋಡ್ಬೋದು, ಮೀಡಿಯಾಟೆಕ್ದು ಒಂದು ಸಿಂಬಲ್ ಕೂಡ ನಿಮಗೆ ಬರುತ್ತೆ. ಸೊ ಮೀಡಿಯಾಟೆಕ್ ಕನೆಕ್ಟ್ ಮಾಡಿದಾಗ ಮೀಡಿಯಾಟೆಕ್ ತೋರಿಸುತ್ತೆ, ಹಾಗೆ ಇಲ್ಲಿ ಕ್ವಾಲ್ಕಾಮ್ ಮಾಡಿದಾಗ ಕ್ವಾಲ್ಕಾಮ್ ತೋರಿಸುತ್ತೆ, SPD ಮಾಡಿದಾಗ SPD ತೋರಿಸುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ನಾವು ಯಾವುದೇ ಒಂದು ಡಿವೈಸನ್ನು ಕನೆಕ್ಟ್ ಮಾಡಿದಾಗ ಈಸಿಲಿ ನಾವು ಅದರ ಒಂದು ಪೋರ್ಟನ್ನು ಐಡೆಂಟಿಫೈ ಮಾಡಲಿಕ್ಕೆ ಈ ಒಂದು ಡಿವೈಸ್ ಮ್ಯಾನೇಜರ್ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನಮ್ಮ ಕೆಲವೊಬ್ಬರು ಸ್ಟೂಡೆಂಟ್ಸು ನಮಗೆ ಆಗಾಗ ಮೆಸೇಜ್ ಮಾಡಿ, ಸರ್ ಡಿವೈಸ್ ಮ್ಯಾನೇಜರ್ ಶಾರ್ಟ್ಕಟ್ ಕೊಡ್ರಿ, ಡಿವೈಸ್ ಮ್ಯಾನೇಜರ್ ಸಾಫ್ಟ್ವೇರ್ ಕೊಡಿ ಅಂತ ಕೇಳ್ತಾಯಿದ್ದಾರೆ. ಯಾಕಂದರೆ ಎವ್ರಿ ಟೈಮ್ ನಮಗೆ PC ನಲ್ಲಿ ಹೋಗಿ ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ತುಂಬ ಲಾಂಗ್ ಪ್ರೊಸೀಜರ್ ಆಗುತ್ತೆ. ಸೊ ಒಂದು ಶಾರ್ಟ್ಕಟ್ ಕೊಡಿ ಅಂತ. ಸೊ ಇದೊಂದು ಶಾರ್ಟ್ಕಟ್ ಆಗಿದೆ ಮತ್ತು ಈಸಿಲಿ ನಾವು ಐಡೆಂಟಿಫೈ ಮಾಡ್ಕೊಳ್ಳಿಕ್ಕಾಗುತ್ತೆ. ಸೊ ಆದ್ದರಿಂದ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೋತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ದರೆ ಇದಕ್ಕೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಇದನ್ನು ನಿಮ್ಮ ಮೊಬೈಲ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಅವರಿಗೂ ಕೂಡ ಈ ಒಂದು ಡಿವೈಸನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹೆಚ್ಚಿನ ಜನರಿಗೆ ಇದನ್ನು ಶೇರ್ ಮಾಡಿ. ಹಾಗೆ ಈ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ನೆಕ್ಸ್ಟ್ ಏನು ಟಾಪಿಕ್ ಬೇಕು ಹೇಳೋದ್ರ ಬಗ್ಗೆ ನಮಗೆ ಕಮೆಂಟ್ ಮಾಡಿ, ಯಾವ ವಿಷಯದ ಬಗ್ಗೆ ನಾನು ವಿಡಿಯೋ ಮಾಡಬೇಕು, ಯಾವ ವಿಷಯ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ. ಯಾಕೆಂತಂದರೆ ಭಾಳಷ್ಟು ಜನ ವಿಡಿಯೋ ನೋಡ್ತೀರಾ, ಸುಮ್ಮನೆ ಹೋಗ್ಬಿಡ್ತೀರಾ. ಸೊ ನಿಮಗೆ ಅದರಲ್ಲಿ ಏನಾದರೂ ಬೆನಿಫಿಟ್ ಆಯಿತಾ ಅಥವಾ ಇಲ್ವೋ, ಅಥವಾ ನಿಮ್ಗೆ ಇಷ್ಟ ಆಗಿಲ್ವೋ, ಅಥವಾ ನಿಮ್ಗೆ ಏನು ಹೊಸ ಕಂಟೆಂಟ್ ಬೇಕೋ ಹೇಳೋದ್ರ ಬಗ್ಗೆ ನೀವು ಕಮೆಂಟ್ ಮಾಡಿದಾಗ ಮಾತ್ರ ನಮಗೊಂದು ಐಡಿಯಾ ಬರುತ್ತೆ. ಇಲ್ಲಾಂದರೆ ರ್ಯಾಂಡಮ್ ಆಗಿ ನಾವೇನೋ ಮಾಡ್ತಾ ಇರ್ತೀವಿ. ಹಾಗಾಗಿ ನಿಮಗೆ ಏನು ಟಾಪಿಕ್ ಬಗ್ಗೆ ವಿಡಿಯೋಸ್ ಬೇಕು, ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಹೇಳೋದನ್ನು ನೀವು ನಮಗೆ ಆ ಕಮೆಂಟಲ್ಲಿ ನಮಗೆ ತಿಳಿಸಿದರೆ ಖಂಡಿತ ನಾವು ಅದ್ರ ಬಗ್ಗೆ ವಿಡಿಯೋನ ತರುವಂಥ ಒಂದು ಪ್ರಯತ್ನ ಮಾಡ್ತೀವಿ. ಸೊ ಸಪೋರ್ಟ್ ನಿಮ್ಮ ಕಡೆಯಿಂದ ಕೂಡ ಇರಬೇಕಾಗುತ್ತೆ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋನ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.